In this topic, we are going to find out what is the capacitance of parallel plate air capacitor. Parallel plates, okay, we have got parallel plates. Air capacitor, in between them we have air as a dielectric medium. Am I clear with this? Look here. I have considered two plates whose area of each plate is A. Okay, area of each plate is A. These two are the parallel plates separated by a very small distance D. Separated by very small distance D, and area of each plate is A. Am I clear with this? Okay, and we will connect this capacitor to the source, a battery or a cell, okay, something like that. ನೋಡಿ ಮಕ್ಕಳ, ಈ ಬ್ಯಾಟ್ರಿ ನಾನು ಬರಿತಾ ಇದ್ದೀನಲ್ಲ, ಇದನ್ನೇ ನೀವು ಬರೆಯೋದು ಬೇಡ, ಬಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಲುಕ್ ಹಿಯರ್ in the battery, this is higher potential, okay, the bigger line. This is lower potential. This higher potential is positive and lower potential is negative. Am I clear with this concept? So look here, this is positive, this is negative. Whenever I say a cell or a battery, the big line represents higher potential, positive, lower potential, negative. Children, I want you to understand this important phenomenon. Look here. Generally, current is nothing but electrons. Am I clear with this? Current is nothing but electrons. ಇದೊಂದು ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಅಕ್ಯುಮುಲೇಷನ್ ಆಗೋ ಚಾರ್ಜಸ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋದು. ಓಕೆನಾ? ಸೊ ನಾವು ಲುಕ್ ಹಿಯರ್, ಲೆಟ್ ಮಿ ಟೇಕ್ ದಿಸ್ ಆಸ್ ಎ ಬ್ಯಾಟರಿ ಆರ್ cell. Let me take a cell. Battery is nothing but group of cells. Look here, this is positive, this is negative. We will connect it to the capacitor. Okay, so that's what we have done here. What happens? This is positive. Okay, what happens? This positive terminal will attract electrons. Okay, let me come here. ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಈ ಎಲೆಕ್ಟ್ರಾನ್ಸ್ ಎಲ್ಲ ಏನಾಯ್ತು, ಇಲ್ಲಿಗೆ ಬರುತ್ತೆ. ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಎಲೆಕ್ಟ್ರಾನ್ಸ್ ಈ ಕಂಡಕ್ಟರ್ ಸೈಡ್ ಇತ್ತಲ್ವಾ, ಇದರಲ್ಲಿ ಇದ್ದಂಥ ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ನ ಈ ಏರ್ ಪೊಟೆನ್ಷಿಯಲ್ ಅಟ್ರಾಕ್ಟ್ ಮಾಡ್ತು. ಸೊ ಈ ಸೈಡಿಂದ ಮೈನಸ್ ಕ್ಯೂ ಚಾರ್ಜ್ ಏನಾಯಿತು, ಈ ಕಡೆಯಿಂದ ಬಂದು ಈ ಪ್ಲೇಟಿಗೆ ಹೋಯ್ತು. ಆಮ್ ಐ ಕ್ಲಿಯರ್? ಓಕೆ ಸರ್. These charges minus q, that is electrons are moving here. So when it moves to positive, this terminal, higher potential, okay, higher potential. This is left with only positive charges. ಈ ಎಲೆಕ್ಟ್ರಾನ್ಸ್ ಎಲ್ಲ ಇಲ್ಲಿಗೆ ಬಂದಾಗ ಏನಾಯಿತು, ಇದು ಪಾಸಿಟಿವ್ ಆಯಿತು. ಯಾಕೆ? ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಬಂತು, ಮೈನಸ್ ಕ್ಯೂ, ಅಷ್ಟೇ ಎಲೆಕ್ಟ್ರಾನ್ ಇಲ್ಲಿಂದ ಸೆಂಡ್ ಆಗುತ್ತೆ. ಸೊ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಗೋ ಹಿಯರ್ ಆ್ಯಂಡ್ ದೇ ವಿಲ್ ಕಮ್ ಹಿಯರ್. ಆಮ್ ಐ ಕ್ಲಿಯರ್ ವಿತ್ ದಿಸ್? ನೋಡಿ ಇಲ್ಲಿಂದ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬಂತು, ಈ ಟರ್ಮಿನಲ್ ಬಂತು, ಈ ಟರ್ಮಿನಲ್ ಬ್ಯಾಟ್ರಿ ಮುಖಾಂತರ ಇದನ್ನು ಈ ಟರ್ಮಿನಲ್ಸಿಗೆ ಕಳಿಸಿ. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ನಾವು ಸರ್ ಹಾಗಾದರೆ ಓಕೆ ಈ ಥರ ಇದೆ. ಪಾಸಿಟಿವ್ ಟರ್ಮಿನಲಿಗೆ ಕನೆಕ್ಟ್ ಮಾಡಿರೋ ಸೈಡು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ, ನೆಗೆಟಿವ್ಲಿ ಕನೆಕ್ಟ್ ಮಾಡಿರೋ ಚಾರ್ಜು ನೆಗೆಟಿವ್ ಆಗುತ್ತೆ. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ನೋಡಿ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿರುವಂಥ ಪ್ಯಾರಲ್ ಪ್ಲೇಟ್ ಯಾವುದಿರ್ತದೋ ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ, ನೆಗೆಟಿವ್ ಕನೆಕ್ಟ್ ಮಾಡಿರೋದು ನೆಗೆಟಿವ್ ಆಗುತ್ತೆ. ಸರ್ ಆದರೆ ಕೆಲವು ಸರಿ ನಾವು ಬುಕ್ಕಲ್ಲಿ ನೋಡಿದ್ದೀವಿ ಸರ್, ಕರೆಂಟಿನ ಡೈರೆಕ್ಷನ್ ಈ ಥರ ಇರುತ್ತೆ ಸರ್, ಈ ಥರ ಇರುತ್ತಲ್ಲ ಸರ್ ಕರೆಂಟಿನ ಡೈರೆಕ್ಷನ್ ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್ ಕಡೆಗಿರುತ್ತಲ್ಲ ಸರ್. ನೀವೀಗ ಹೇಳ್ತಾ ಇದ್ದೀರಾ ಚಾರ್ಜಸ್ ಈ ಥರ ಫ್ಲೋ ಆಗುತ್ತೆ. ಎಸ್, ಆಫ್ ಕೋರ್ಸ್. ನೋಡಿ ಮಕ್ಕಳ, ಎಲೆಕ್ಟ್ರಾನ್ನ ಡೈರೆಕ್ಷನ್ ಈ ಕಡೆ ಇದ್ದರೆ ಕನ್ವೆನ್ಷನಲ್ ಕರೆಂಟಿನ ಡೈರೆಕ್ಷನ್ ಅದು ಅಪೋಸಿಟ್ ಇರುತ್ತೆ. ಸರ್ ಇದು ಯಾವ ಥರ ಇದೆ ಅಂದರೆ, ವೆನ್ ವಿ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ electrical energies and electrostatics and all these electrical fields, we thought that positive charges are what moving. ಪಾಸಿಟಿವ್ ಚಾರ್ಜ್ ಮೂವ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಎಲೆಕ್ಟ್ರಾನ್ಸ್ ಇದೆ ಅಂತಲೇ ನಮಗೆ ಗೊತ್ತಿರಲ್ಲ. ಬಟ್ ಆಫ್ಟರ್ ಸಮ್ ಟೈಮ್ ವಿ ಕೇಮ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆ್ಯಕ್ಚುಲಿ ಪಾಸಿಟಿವ್ ಚಾರ್ಜ್ ದೇ ರಿಮೈನ್ ಸ್ಟೇಷನರಿ ಬಟ್ ದ ನೆಗೆಟಿವ್ ಚಾರ್ಜಸ್ ಮೂವ್. ಸೊ ಮೊದಲಿಂದ ನಾವು ಅದೇ ಥರ ಅನ್ಕೊಬಂದಿದ್ದರಿಂದ ಈಗಲೂ ಅದೇ ಕನ್ವೆನ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಲ್ವೇಸ್ ರಿಮೆಂಬರ್, there are two types of current I am going to consider. One is conventional current, ಅಂದರೆ ಕರೆಂಟಿನ ಡೈರೆಕ್ಷನ್, ದಟ್ ಈಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್. ಅದು ಯಾವ ಥರ ಇರುತ್ತೆ, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ನ ಡೈರೆಕ್ಷನ್ಗೆ ಆಪೋಸಿಟ್ ಇರುತ್ತೆ. ಸೊ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಹೇಳೋವಂಥ ಕರೆಂಟಿನ ಡೈರೆಕ್ಷನ್ ಕನ್ವೆನ್ಷನಲ್, ದಟ್ ಈಸ್ ಆಪೋಸಿಟ್ ಟು ವಾಟ್, ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಕನ್ವೆನ್ಷನಲಿ ಕರೆಂಟಿನ ಡೈರೆಕ್ಷನ್ ಯಾವ ಡೈರೆಕ್ಷನ್ ಇರುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ ಆಪೋಸಿಟ್ ಆಗಿರುತ್ತೆ. ಆಮ್ ಐ ಕ್ಲಿಯರ್ ದಿಸ್? ಓಕೆ, ನಾವು what is the concept that I wanted you to understand?
ಪಾಸಿಟಿವ್ ಟರ್ಮಿನಲ್ಗೆ ಹೈಯರ್ ಪೊಟೆನ್ಷಿಯಲ್, ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡೋದು ಪಾಸಿಟಿವ್ ಚಾರ್ಜ್ ಆಗುತ್ತೆ, ನೆಗೆಟಿವ್ ಕನೆಕ್ಟ್ ಮಾಡೋದು ನೆಗೆಟಿವ್ ಚಾರ್ಜ್ ಆಗುತ್ತೆ. ದಟ್ ಈಸ್ ವಾಟ್ ಐ ವಾಂಟ್ you to understand. Okay, now this derivation is very easy, kids, very very easy. Look here. So this plate is connected with what? ಯಾವ ಟರ್ಮಿನಲ್ ಕನೆಕ್ಟ್ ಆಗಿದೆ? Yes, positive. So ಇದು ಯಾವ ಥರ ಚಾರ್ಜ್ ಆಗಬೇಕು ಈಗ? ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, now we have got this. ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಪ್ಲೇಟಲ್ಲಿ ಕನೆಕ್ಟ್ ಆಗಿದೆ, ಇಟ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಸೊ ದಿಸ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ನೆಗೆಟಿವ್ಲಿ ಚಾರ್ಜ್ಡ್. ನಾವು ಬ್ಯಾಟ್ರಿ ರಿಮೂವ್ ಮಾಡ್ತಾ ಇಲ್ಲ, ಸೊ ಚಾರ್ಜ್ ಆಗಿದೆ ಕೆಪಾಸಿಟರ್. ಜಸ್ಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ದಟ್ ಹೌ ದೇ ಗೆಟ್ ಚಾರ್ಜ್ಡ್. ಓಕೆ, ಸೊ ನಾವು separated by distance d. Now what happens? We will study. Look here. This plate will produce electric field in this direction. ಡಾಟೆಡ್ ಲೈನ್ಸಲ್ಲಿ ಬರ್ದಿದ್ದೀನಿ, ಅದನ್ನಂತ ಕಟ್ ಆಗಿದೆ ಅಂತಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಬರಿತಾ ಇದ್ದೀನಿ. ಸೊ ನೋಡಿರಿ, ಇದು ನೆಗೆಟಿವ್ ಪ್ಲೇಟ್. ನೆಗೆಟಿವ್ ಪ್ಲೇಟಿಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ ಇರುತ್ತೆ ಇನ್ವರ್ಡ್ಸ್ ಇನ್ ಟು ದ ಪ್ಲೇಟ್. ಆಮ್ ಐ ಕ್ಲಿಯರ್? ಈ ಪ್ಲೇಟಿಂದ, ನೆಗೆಟಿವ್ ಪ್ಲೇಟಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ, ಅದರ ಸುತ್ತ ಎಲ್ಲ ಕಡೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದಟ್ ಗೋಸ್ ಟು ಇನ್ಫಿನಿಟಿ. ಈ ಕಡೆನೂ ಇನ್ಫಿನಿಟಿಗೆ ಹೋಗುತ್ತೆ, ಆ ಕಡೆನೂ ಇನ್ಫಿನಿಟಿಗೆ ಹೋಗುತ್ತೆ. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್? ಟುವರ್ಡ್ಸ್ ದ ಪ್ಲೇಟ್, ಇನ್ ಟು ದ ಪ್ಲೇಟ್. ವೈ sir? Because it is a negatively charged plate. Okay, now I will write direction of electric field for this positive plate. From the positive plate, electric field is always outwards. From the positive plate, it is always outwards. Look closely. I have wrote the lines separately for you to understand, but this line and this line will exist on the same line. ಎಲ್ಲ ಪಾಯಿಂಟಲ್ಲೂ ಕೂಡ ಇದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿರುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಔಟ್ವರ್ಡ್ ಡೈರೆಕ್ಷನ್ ಏನಾಗಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಇದರಿಂದ ಕ್ರಿಯೇಟ್ ಆಗಿರೋದು ಔಟ್ವರ್ಡ್ಸ್ ಡೈರೆಕ್ಷನ್ ಇದೆ, ಇದರಿಂದ ಕ್ರಿಯೇಟ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್ ಡೈರೆಕ್ಷನ್ ಇದೆ. ಏನಾಗುತ್ತೆ ಇವಾಗ? ಅದೆರಡು ಅದನ್ನು ಕ್ಯಾನ್ಸಲ್ ಮಾಡುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಪ್ಲೇಟ್ ಈಸ್ ಝೀರೋ. ಹಿಯರ್ ಆಲ್ಸೋ ದೇ ಕ್ಯಾನ್ಸಲ್ ಈಚ್ ಅದರ್, ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ ಝೀರೋ. ಬಟ್ ಇನ್ ಬಿಟ್ವೀನ್ ವಾಟ್ ಹ್ಯಾಪನ್ಸ್? Electric field due to positive is also in this direction, negative also in this direction. So now in between the plates there will be electric field in this direction. So now there is only electric field between what? Yes, capacitor plates. What is the electric field outside the plate? Zero. Sir, ಯಾಕೆ ಝೀರೋ ಆಗಿದೆ? ಯಾಕಂದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಪೋಸಿಟ್ ಡೈರೆಕ್ಷನ್ ಬರುತ್ತೆ, ನೆಗೆಟಿವ್ ಇಂದು ಪಾಸಿಟಿವ್ ಇಂದು ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ. ಆಮ್ ಐ ಕ್ಲಿಯರ್ ವಿತ್ ದಿಸ್? ಸೊ ದಿಸ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ what is the electric field here and what is the potential difference and what is the capacitance. Now let me write it here. Okay, electric field in electric field outside the plates, outside the plates. Okay, E is equal to ಒಂದು ಪ್ಲೇಟಿಂದ ಆಚೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಔಟ್ಸೈಡ್ ದ ಪ್ಲೇಟ್, ಇಫ್ ದಿಸ್ ಇಸ್ ದ ಪ್ಲೇಟ್, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್? ಸರ್, E is equal to what? Sigma divided by 2 epsilon naught, where sigma is surface charge density. ಇಲ್ಲಿ surface charge density ಎಷ್ಟು? ಮೈನಸ್ ಸಿಗ್ಮಾ. ಇಲ್ಲೆಷ್ಟು? ಪ್ಲಸ್ ಸಿಗ್ಮಾ. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಡಿವೈಡೆಡ್ ಬೈ 2 epsilon naught. ಯಾವುದೇ ಪ್ಲೇಟ್ ಆಗಲಿ, ಪ್ಲೇಟ್ ಆಚೆ ಎಷ್ಟಿರಬೇಕು ಎಲೆಕ್ಟ್ರಿಕ್ ಫೀಲ್ಡ್? ದಟ್ ಈಸ್ ಸಿಗ್ಮಾ ಬೈ 2 epsilon naught. ಗಾಸ್ನಾದಲ್ಲಿ ಸ್ಟಡಿ ಮಾಡಿದ್ವಲ್ಲ, ಅಪ್ಲಿಕೇಶನ್ ಆಫ್ ಗಾಸ್ನಾದಲ್ಲಿ. ಓಕೆ, ವಿ ವಿಲ್ ರೈಟ್. Now we have two electric field. One is due to positive charge, so that is sigma divided by 2 epsilon naught. Another due to negative charge, opposite direction irodrinda minus ಮಾಡೋಣ. So minus sigma divided by 2 epsilon naught. So this gets cancelled. So what is the net electric field here outside? What is it? Zero. Now we are going to calculate what is the electric field in between the plates. Electric field in between the plates. Electric field between the plates. Between the plates, electric field is today. Electric field is equal to. Now, how do we calculate electric field? Just make a sum. If both of the electric fields are moving in same direction, add them. If they are moving in opposite direction, take a difference of them. So now in between the plates, electric field due to positive charge is away from the charge, negative into the charge. So
both of them are in same direction. Now what are we going to do? We are going to add these electric fields. Sir, add ಯಾಕೆ ಮಾಡ್ತಿದ್ದೀರಾ? ಎರಡರಿಂದಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರೋದು ಸೇಮ್ ಡೈರೆಕ್ಷನ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ವಾಟ್? ಓಕೆ, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಯಾವುದರಿಂದ ಇದು? ಪಾಸಿಟಿವ್ ಚಾರ್ಜ್ ಇಂದ. ನೆಗೆಟಿವ್ ಚಾರ್ಜ್ ಇಂದ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಸರ್, ನೆಗೆಟಿವ್ ಮೈನಸ್ ಹಾಕ್ಬೇಕೈತಲ್ಲ? ಇಲ್ಲಪ್ಪ, ಸೇಮ್ ಡೈರೆಕ್ಷನ್ ಇದೆ ಇದು. ಓಕೆ, ನಾವು look here, half sigma by epsilon naught, half sigma by epsilon naught. 1 sigma by epsilon naught. Sigma divided by epsilon naught. Here, what is this charge density? Surface charge density. Charge per area. So, ಈ ಪ್ಲೇಟಿನ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದೇನು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ಹಿಯರ್ ಲೆಟ್ ಮಿ ರೈಟ್ ಇಟ್ ಹಿಯರ್. ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ನಾನು ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಬೇಕಿತ್ತು, ಆಗಲೇ ಮರ್ತೋಗ್ಬಿಟ್ಟೆ. ಓಕೆ, ಸೊ ದಿಸ್ ಸಿಗ್ಮಾ ಇಸ್ ವಾಟ್? ಚಾರ್ಜ್ ಬೈ ಏರಿಯಾ. ಚಾರ್ಜ್ ಬೈ ಏರಿಯಾ. ಐ ಆಮ್ ಗೋಯಿಂಗ್ ಟು ಮೇಕ್ ದ ಸಬ್ಸ್ಟಿಟ್ಯೂಷನ್ ಹಿಯರ್. ಸೊ ಕ್ಯೂ ಡಿವೈಡೆಡ್ ಬೈ ಎ ಇಂಟು 1 over epsilon naught. So this is the electric field. Okay, so now we have got electric field. Next line we will write potential difference between the plates. How much is the potential difference between the plates? A very easy concept. V is equal to E into D. Sir, ಯಾವ್ದು ಸರ್ ಇದು ಹೊಸ ಈಕ್ವೇಷನ್? ಮೊನ್ನೆ ಡಿಸ್ಕಸ್ ಮಾಡಿದ್ವಲ್ವಾ ಎಲೆಕ್ಟ್ರಿಕ್ ಫೀಲ್ಡಲ್ಲಿ? ಯಾವ್ದು ಹೇಳಿ? ಪೊಟೆನ್ಷಿಯಲ್ ಗ್ರೇಡಿಯಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಎಲ್. ಡು ಯು ರಿಮೆಂಬರ್ ದಿಸ್? E is equal to ಡೆಲ್ಟಾ ವಿ ಬೈ ಡೆಲ್ಟಾ ಎಲ್. ಡೆಲ್ಟಾ ವಿ ಅಂದ್ರೇನು? ವೋಲ್ಟೇಜ್. ಎಲ್ ಅಂದ್ರೇನು? ಡಿಸ್ಟೆನ್ಸ್. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಇ ಇಂಟು ಎಲ್. ಸೊ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಇ ಇಂಟು ಡಿ ಅಥವಾ ಇ ಇಂಟು ಎಲ್ ಅಂತ ಕೂಡ ಬರಿಬೋದು. ಅದ್ರ ಜನರಲ್ ಈಕ್ವೇಷನ್ ನೀವು ಸಾಲ್ವ್ ಮಾಡಿದ್ರು ಕೂಡ ಪಕ್ಕಾ ಅದೇ ಈಕ್ವೇಷನ್ ಬರುತ್ತೆ. ಸೊ ವಿ ವಿಲ್ ರೈಟ್ ವಿ ಇಸ್ ಈಕ್ವಲ್ ಟು ಇ. ಹೌ ಮಚ್ ಇಸ್ ಇ? ಕ್ಯೂ divided by A into epsilon naught into D. See, we have got the potential. Okay, now so we have got V, and now we will calculate capacitance between these two plates. Now capacitance of parallel plate capacitor capacitor formula I know. Q is C is equal to Q by V. Very good. What is Q? Write Q. What is V? QD divided by A epsilon naught. QD alla, Q into D. So Q gets cancelled. What happens to the capacitance, children? A epsilon naught goes to the numerator. So C is equal to A epsilon naught divided by D. Okay, so this is the capacitance expressed in farads. Sir, ಯಾವ capacitance ಇದು? Parallel plate capacitance. ನೀಟಾಗಿ ಅಬ್ಸರ್ವ್ ಮಾಡಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಸೊ ಪ್ಯಾರಲಲ್ ಪ್ಲೇಟಿನ ಏರಿಯಾ ಜಾಸ್ತಿ ಆಯಿತು ಅಂತಂದರೆ ಆಬ್ವಿಯಸ್ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆದರೆ ಏನಾಗುತ್ತೆ? ಕೆಪಾಸಿಟೆನ್ಸ್ ಕಮ್ಮಿ ಆಗುತ್ತೆ. ಓಕೆ, ಇದೇನಿದು? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಜಾಸ್ತಿ ಇದ್ದರೆ ಏನಾಗುತ್ತೆ? ಓಕೆ, ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ವಿತ್ ದಿ parallel plate capacitor. This is a very important questions for the board examination and for your understanding. So we have already discussed simple outside electric field 0, inside electric field irutte. Inside electric field calculate madidvi. Next potential difference calculate madidvi. Next capacitance calculate madidvi. Thank you.